ಹರಿ ಓಂ ಎಲ್ಲರಿಗೂ. ನಾವು ಭಗವದ್ಗೀತೆ ಅಭಿಯಾನದ ಇಂದು 2ನೇ ದಿನವನ್ನು 3ನೇ ದಿನವನ್ನು ಸುನೀತಾ ಬದ್ದಿ ಇವರ ಮನೆಯಲ್ಲಿ ಮಾಡ್ತಾ ಇದ್ದೀವಿ. ನಾವು ಧ್ಯಾನ ಶ್ಲೋಕ ಆಗಿದೆ, 1ನೇ ಅಧ್ಯಾಯ ಆಗಿದೆ. ಇಂದು 2ನೇ ಅಧ್ಯಾಯ, ಆದರೆ 3ನೇ ದಿವಸ. ಇಂದು ನಾವು ಮಾಡ್ತಾ ಇರೋದು ಸಾಂಖ್ಯ ಯೋಗದ ಬಗ್ಗೆ ವಿವರಣೆಯನ್ನು ತಿಳ್ಕೊಳ್ತಾ ಇದ್ದೀವಿ. ಇಷ್ಟು ಹೊತ್ತು ನಾವು 2ನೇ ಅಧ್ಯಾಯದ ಶ್ಲೋಕವನ್ನು ಪಠಿಸಿದೆವು. ಈಗ ಸ್ವಲ್ಪ ಅದರ ಅರ್ಥವನ್ನು ಗಮನಿಸೋಣ. 2ನೇ ಅಧ್ಯಾಯ ಏನು ಹೇಳ್ತಾ ಇದೆ ಅಂತ ಹೇಳಿ. ನಾವು 1ನೇ ಅಧ್ಯಾಯದಲ್ಲಿ ನೋಡಿದ್ವಿ, ಯುದ್ಧ ಮಾಡೋದಕ್ಕೆ ಅರ್ಜುನ ಸಿದ್ಧನಾಗಿ ಬಂದಿದ್ದು, ಆಮೇಲೆ 2 ಸೈನ್ಯಗಳ ನಡುವೆ ರಥವನ್ನು ಸ್ಥಾಪಿಸು, ಯುದ್ಧದಲ್ಲಿ 2 ಕಡೆಯ ಜನ ಎಂತೆಂಥ ವೀರರು ಇದ್ದಾರೆ ಅಂತ ನೋಡಬೇಕು ಅಂತ ಹೇಳಿ 2 ಸೈನ್ಯದ ಮಧ್ಯೆ ರಥವನ್ನು ನಿಲ್ಲಿಸ್ತಾರೆ. ಆಗ ಎದುರುಗಡೆ ತನ್ನ ಗುರು ಹಿರಿಯರನ್ನು ನೋಡ್ತಾನೆ ಅರ್ಜುನ. ಭೀಷ್ಮ ಪಿತಾಮಹರು, ಸ್ವಬಂಧುಗಳು, ಗುರುಗಳು ಎಲ್ಲರೂ ಇದ್ದಾರೆ ಅಲ್ಲಿ. ಆಗ ಅರ್ಜುನನಿಗೆ ಒಂದು ಕ್ಷಣ ಮನಸ್ಸು ವಿಚಲಿತ ಆಗುತ್ತೆ, ಮೋಹ ಬರುತ್ತೆ. ಅಯ್ಯೋ, ಇವರೆಲ್ಲ ನನ್ನ ಸ್ವಂತ ಬಂಧುಗಳು, ಬಾಂಧವರು, ಗುರುಗಳು, ನಮ್ಮ ತಾತ, ಇವರನ್ನೆಲ್ಲ ನಾನು ಹೇಗೆ ಸಂಹಾರ ಮಾಡುವುದು, ಇವರ ಜೊತೆಗೆ ಹೇಗೆ ಯುದ್ಧ ಮಾಡುವುದು, ನನ್ನಿಂದ ಯುದ್ಧ ಮಾಡೋದು ಸಾಧ್ಯ ಇಲ್ಲ. ಛೇ, ನಾನು ತುಂಬ ದೊಡ್ಡ ತಪ್ಪು ಮಾಡಲು ಹೊರಟಿದ್ದೆ, ನಾನು ಯುದ್ಧ ಮಾಡುವುದಿಲ್ಲ ಅಂತ ಅರ್ಜುನ ಹೇಳ್ತಾನೆ. ಆ ಮಾತಿಗೆ ಇಲ್ಲಿ ಕೃಷ್ಣ ಈಗ ಅರ್ಜುನನಿಗೆ ಉಪದೇಶ ಮಾಡಲು ಶುರು ಮಾಡುತ್ತಾರೆ. ಇಲ್ಲಿ ಕೃಷ್ಣನಿಗೆ ಯುದ್ಧ ಮಾಡಲು ಆಗೋದಿಲ್ಲ ಅಂತ ಹೇಳ್ತಾ ಇದ್ದ ಅರ್ಜುನನ ಸ್ಥಿತಿ ಹೇಗಿದೆ ಅಂದರೆ, ಕೃಷ್ಣ ಎದುರುಗಡೆ ನಿಂತಿದ್ದಾರೆ, ಅರ್ಜುನ ಕೆಳಗಡೆ ಬಿಲ್ಲನ್ನು ಇಟ್ಟು, ತನ್ನ ಕೈಯಲ್ಲಿರುವ ಗಾಂಡೀವವನ್ನು ಕೆಳಗಡೆ ಇಟ್ಟು 2 ಕೈ ಜೋಡಿಸಿ ಕೃಷ್ಣನ ಎದುರುಗಡೆ ಅರ್ಜುನ ಕುಳಿತಿದ್ದಾರೆ. ಇಲ್ಲಿ ಹೇಳ್ತಾರೆ, ಅರ್ಜುನ ಅಳ್ತಾ ಇದ್ದಾನೆ, ಬೇಡುವವನು ಅರ್ಜುನ, ಬೇಡ್ತಾ ಇರೋ ಅರ್ಜುನ ಅಳುತ್ತಿದ್ದಾನೆ. ಇಲ್ಲ, ನನ್ನ ಕಡೆಯಿಂದ ಯುದ್ಧ ಮಾಡೋದಕ್ಕೆ ಸಾಧ್ಯವೇ ಇಲ್ಲ, ನಾನು ಮಾಡೋದಿಲ್ಲ ಅಂತ ಹೇಳಿ. ಆದರೆ ಕೃಷ್ಣ ನಗ್ತಾ ಇದ್ದಾನೆ. ಕೃಷ್ಣ ಯಾಕೆ ನಗ್ತಾ ಇದ್ದಾನೆ ಅಂತಂದರೆ, ಅರ್ಜುನನಿಗೆ ಒಂದು ಥರ ಅವರು ಕೃಷ್ಣನ ಮನಸ್ಸಿನಲ್ಲಿರೋದಂದರೆ, ಅರ್ಜುನ, ನನಗೆ ಗೊತ್ತಿತ್ತು ನೀನು ಈ ರೀತಿ ಹೇಳ್ತೀಯ ಅಂತ ಹೇಳಿ, ನೀನು ಇಲ್ಲಿ ಯುದ್ಧ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದೆ, ನನಗೆ ಗೊತ್ತಿತ್ತು, ನಾನು ಇದೇ ಒಂದು ಸಮಯಕ್ಕೆ ಕಾಯ್ತಾ ಇದ್ದೆ ಅಂತ ಒಂದು ನಗುವಿನಲ್ಲಿ ಅರ್ಥ ಇತ್ತು. ಇನ್ನೂ ಒಂದು ಥರದ ನಗು ಅಂದರೆ, ನೀನು ಏನಂತ ತಿಳ್ಕೊಂಡಿದ್ದೀಯಾ, ನೀನು ಯಾರನ್ನು ಕೊಲ್ತಾ ಇದೀಯಾ, ಯಾರ ಜೊತೆ ಯುದ್ಧ ಮಾಡ್ತಾ ಇದೀಯಾ, ಇದು ನಿನ್ನ ಇಚ್ಛೆಯಂತೆ ಅಲ್ಲ ಆಗ್ತಾ ಇರೋದು, ನನ್ನ ಇಚ್ಛೆಯಂತೆ ಆಗ್ತಾ ಇರೋದು ಅಂತ ಹೇಳಿ ಇನ್ನೊಂದು ನಗುವಿನ ಅರ್ಥ ಇತ್ತು. ಇಲ್ಲೀಗ ಯುದ್ಧ ಶುರುವಾಗೋದಕ್ಕಿಂತ ಮೊದಲೇ ಅರ್ಜುನನ ಪರಿಸ್ಥಿತಿ ಈ ರೀತಿ ಇದೆ. ಇಲ್ಲಿ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದಾಗ ನಾವು ನೋಡಬಹುದು, ದ್ರೋಣಾಚಾರ್ಯರು ಗುರುಗಳು ಯುದ್ಧ ಮಾಡಲು ಬಂದಿದ್ದಾರೆ. ಗುರುವಿನ ಕೆಲಸ ಮಾರ್ಗದರ್ಶನವನ್ನು ನೀಡುವುದು, ಗುರುಪದೇಶವನ್ನು ಕೊಡುವುದು. ಆದರೆ ಇಲ್ಲಿ ದ್ರೋಣಾಚಾರ್ಯರು ಹಾಗೆ ಮಾಡ್ತಾ ಇಲ್ಲ. ಇಲ್ಲಿ ಒಬ್ಬ ವ್ಯಾಖ್ಯಾನಕಾರರು ಹೇಳುತ್ತಾರೆ, ದುರ್ಯೋಧನ ಮತ್ತು ಅವನ ಎಲ್ಲ ಸಹೋದರರ ಸಾವಿಗೆ ಕಾರಣ ದ್ರೋಣಾಚಾರ್ಯರೇ ಅಂತ ಹೇಳಿ. ಯಾಕೆ ದ್ರೋಣಾಚಾರ್ಯರು ಕಾರಣ ಅಂತ ಇವರು ಹೇಳಿದ್ರಂದರೆ, ಇನ್ನೂ ಸ್ವಲ್ಪ ವಿವರವಾಗಿ ಹೇಳ್ತಾರೆ, ದ್ರೋಣಾಚಾರ್ಯರ ಕೆಲಸ ಕರ್ಮ ಯುದ್ಧ ಮಾಡುವುದಲ್ಲ, ಬುದ್ಧಿವಾದ ಹೇಳುವುದು ಅಂತ ಹೇಳಿ. ಯುದ್ಧ ಮಾಡುವುದು ಕ್ಷತ್ರಿಯರು ಯುದ್ಧ ಮಾಡಬೇಕು. ಆದರೆ ಇಲ್ಲಿ ಬ್ರಾಹ್ಮಣರಾಗಿ ಬಂದ ಗುರುಗಳು ಯುದ್ಧ ಮಾಡೋದಕ್ಕೆ ನಿಂತಿದ್ದಾರೆ. ಇವರು ಯುದ್ಧ ಮಾಡೋದಕ್ಕೆ ನಿಂತಿದ್ದರಿಂದಲೇ
ದುರ್ಯೋಧನ ಮತ್ತು ಅವನ ಎಲ್ಲ ಸಹೋದರರ ಸಾವು ಆಯಿತು ಅಂತ ಹೇಳ್ತಾರೆ. ಇವರು ಏಕೆ ಹೇಳ್ತಾ ಇದ್ದಾರೆ ಅಂತ ಇಲ್ಲಿ ಒಂದು ಉದಾಹರಣೆ ಕೊಟ್ಟು ಹೇಳ್ತಿದ್ದಾರೆ. ಹೇಗೆ ಅಂದರೆ, ನಾವೆಲ್ಲ ಬಸ್ಸಿನಲ್ಲಿ ಪ್ರಯಾಣ ಮಾಡ್ತಾ ಇರ್ತೀವಿ. ನಮಗೆಲ್ಲರಿಗೂ ಗೊತ್ತು, ಬಸ್ಸಿನಲ್ಲಿ ಕುಳಿತು ಪ್ರಯಾಣ ಮಾಡುವಾಗ ಬಸ್ಸು ಸ್ವಲ್ಪ ಮುಂದೆ ಹೋಗ್ತಾ ಇದ್ದ ಹಾಗೇ ನಮಗೆಲ್ಲರಿಗೂ ನಿದ್ದೆ ಬರುತ್ತೆ. ನಿಜ ತಾನೇ? ನಾವೆಲ್ಲರೂ ನಿದ್ದೆ ಮಾಡ್ತೀವಿ ಬಸ್ನಲ್ಲಿ ಕೂತ್ಕೊಂಡು. ನಾವು ಹೋಗಿ ತಲುಪುವ ಜಾಗದವರೆಗೂ ನಾವು ನಿಶ್ಚಿಂತೆಯಿಂದ ಆರಾಮವಾಗಿ ಮಲ್ಕೊಂಡಿರ್ತೀವಿ. ಆದರೆ ಬಸ್ಸಿನ ಚಾಲಕ, ಡ್ರೈವರ್, ಅವನು ಮಲಗ್ಕೋಬೋದಾ? ಅಯ್ಯೋ, ಬಸ್ನಲ್ಲಿರೋ ಎಲ್ಲರೂ ಮಲಗಿದ್ದಾರೆ, ನಾನು ಯಾಕೆ ಮಲಗಬಾರ್ದು, ನಾನು ಮಲಗ್ತೀನಿ ಅಂತ ಹೇಳಿ ಬಸ್ಸಿನ ಚಾಲಕ ಮಲಗಿದರೆ ಏನಾಗುತ್ತೆ? ಇಲ್ಲಿ ವ್ಯಾಖ್ಯಾನಕಾರರು ಹೇಳ್ತಾ ಇರೋದು ಇದೆ. ಆತ ಮಲಗಬಾರ್ದು, ಆತ ಮುಂದೆ ಕರ್ಕೊಂಡು ಹೋಗಬೇಕು, ದಾರಿ ತೋರಿಸಬೇಕು, ಮಾರ್ಗ ತೋರಿಸಬೇಕು. ಸರಿ ದಾರಿಯಲ್ಲಿ ಕರೆದುಕೊಂಡು ಹೋಗಬೇಕಾದ ವ್ಯಕ್ತಿ ಯುದ್ಧಕ್ಕೆ ನಿಂತಿದ್ದರಿಂದ ಇಲ್ಲಿ ಆಕ್ಸಿಡೆಂಟ್ ಆಗುತ್ತಲ್ಲ, ಅದೇ ರೀತಿ ಇಲ್ಲಾಗಿರೋದು ಅಂತ ಹೇಳ್ತಿದ್ದಾರೆ. ಇಲ್ಲಿ ಮೊದಲ 10 ದಿನದ ನಾಯಕತ್ವ ಭೀಷ್ಮಾಚಾರ್ಯರು ವಹಿಸಿದರು. ಭೀಷ್ಮರು ದುರ್ಯೋಧನ ಭೀಷ್ಮರ ಹತ್ತಿರ ಬರ್ತಾನೆ. ಯುದ್ಧ ಆರಂಭವಾಗುವುದಕ್ಕಿಂತ ಮೊದಲು ಭೀಷ್ಮರ ಹತ್ತಿರ ಬಂದು ಆಶೀರ್ವಾದ ಕೇಳ್ತಾನೆ. ಆಗ ಭೀಷ್ಮ ಪಿತಾಮಹ ಹೇಳ್ತಾರೆ, ಈ ಯುದ್ಧದಿಂದ ನಿನಗೆ ಜಯವಾಗುತ್ತೆ ಎಂಬುವ ಮಾತನ್ನು ಮರೆತು ಬಿಡು. ಇಲ್ಲಿ ಈ ಯುದ್ಧದಲ್ಲಿ ನಾನು ಪಾಂಡವರನ್ನು ಗೆಲ್ತೇನೆ ಅನ್ನೋ ನಿನ್ನ ಮನಸ್ಸಿನಲ್ಲಿ ಆ ಭ್ರಮೆ ಇದ್ದರೆ ತೆಗೆದುಬಿಡು. ಪಾಂಡವರನ್ನು ಗೆಲ್ಲಲು ಯಾರಿಂದಲೂ ಸಾಧ್ಯವಿಲ್ಲ. ಪಾಂಡವರನ್ನು ಗೆಲ್ಲುವ ಯೋಗ್ಯತೆ, ಅರ್ಹತೆ ನನಗಿಲ್ಲ ಅಂತ ಹೇಳಿ ಭೀಷ್ಮ ಪಿತಾಮಹರು ಹೇಳ್ತಾ ಇದ್ದಾರೆ. ಅಂದರೆ ಪಾಂಡವರು ಅಷ್ಟು ವೀರರು, ಶೂರರು. ಇನ್ನೊಂದು ಮಾತಂದರೆ, ಪಾಂಡವರ ಜೊತೆಗೆ ಸ್ವತಃ ಭಗವಂತನಿದ್ದಾನೆ. ಭಗವಂತನೇ ಜೊತೆಗಿರುವಾಗ ಸೋಲು ಎಂಬ ಮಾತೇ ಇಲ್ಲ. ಮತ್ತು ಇಲ್ಲಿ ಹೇಳ್ತಾರೆ, ಭೀಮ ಮತ್ತು ಅರ್ಜುನರಿಗೆ ಸಮನಾಗಿ ಯುದ್ಧ ಮಾಡೋದಕ್ಕೆ ಜಗತ್ತಿನಲ್ಲಿ ಯಾರೂ ಇಲ್ಲ ಅಂತ ಹೇಳ್ತಾರೆ. ಅಂತಹ ಶೂರರು, ವೀರರು, ಧರ್ಮ ಮಾರ್ಗದಲ್ಲಿರುವವರು ಪಾಂಡವರು. ಇತ್ತ ಕೌರವರ ಸೈನ್ಯದಲ್ಲಿ ಭೀಷ್ಮ ಪಿತಾಮಹರಿಗೆ ರಕ್ಷಣೆ ಕೊಡಿ ಅಂದರೆ, ಒಂದು ದುರ್ಯೋಧನನ ಕುಹಕವಾದ ನುಡಿಗಳಲ್ಲಿ ಭೀಷ್ಮ ಪಿತಾಮಹರು ಮುದುಕರಾಗಿದ್ದಾರೆ, ಅವರು ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಅಸಮರ್ಥರಾಗಬಹುದು, ಅದಕ್ಕೆ ನೀವೆಲ್ಲ ಜೊತೆಗಿದ್ದು ಭೀಷ್ಮ ಪಿತಾಮಹರನ್ನು ರಕ್ಷಿಸಿ ಅಂದರೆ, ಒಂದು ಕಡೆಯಿಂದ ಭೀಷ್ಮ ಪಿತಾಮಹರು ಪಾಂಡವರ ವಿರುದ್ಧ ಯುದ್ಧ ಮಾಡೋದಕ್ಕೆ ಹಿಂದೆ ಮುಂದೆ ಮಾಡ್ತಾರೆ ಅನ್ನೋ ಒಂದು ಭಯ ದುರ್ಯೋಧನನಿಗೆ ಇತ್ತು. ಅದಕ್ಕೋಸ್ಕರ ಉಳಿದ ಸೈನಿಕರಿಗೆ, ಅಲ್ಲಿ ಯುದ್ಧಕ್ಕೆ ಬಂದಿರತಕ್ಕಂಥ ಎಲ್ಲ ಶೂರ ವೀರರಿಗೆ ಹೇಳ್ತಾರೆ, ನೀವು ಭೀಷ್ಮ ಪಿತಾಮಹರ ಹತ್ತಿರವೇ ಇರಿ, ಅವರನ್ನು ಬಿಟ್ಟು ಸರಿಯಬೇಡಿ ಅಂತ ಹೇಳಿ. ಇಲ್ಲಿ ಭೀಷ್ಮ ಪಿತಾಮಹರಿಗೆ ಗೊತ್ತಾಗುತ್ತೆ ದುರ್ಯೋಧನ ಯಾವ ಒಂದು ಬುದ್ಧಿಯಿಂದ, ಯಾವ ಒಂದು ಕುಹಕ ನುಡಿಯಿಂದ ತನ್ನನ್ನು ಹೇಳ್ತಾ ಇದ್ದಾನೆ ಅನ್ನೋದನ್ನು ಭೀಷ್ಮ ಪಿತಾಮಹರು ತಿಳ್ಕೊಂಡು, ಅವರು ನಾನು ಮುದುಕನಾದರೂ ನನ್ನೊಳಗಿನ ಶಕ್ತಿಗೆ ಮುದಿತನವಿಲ್ಲ ಅಂತ ಹೇಳಿ ತಮ್ಮ ಬಳಿಯಿದ್ದ ಶಂಖವನ್ನು ಜೋರಾಗಿ ಊದ್ತಾರೆ, ಸಿಂಹನಾದ ಮಾಡ್ತಾರೆ. ಅಷ್ಟು ಜೋರಾದ ಶಂಖನಾದವನ್ನು ಕೇಳಿ ಇತ್ತ ಪಾಂಡವರು ಯುದ್ಧಕ್ಕೆ ಸಿದ್ಧರಾಗಿ ಅಂತ ಹೇಳಿ ಶಂಖನಾದವನ್ನು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು, ಇಲ್ಲಿ ಪಾಂಡವರ ಸೈನ್ಯದಲ್ಲಿದ್ದವರು ಸಹ ಒಬ್ಬೊಬ್ಬರೇ ಶಂಖನಾದವನ್ನು ಮಾಡಲು ಶುರು ಮಾಡ್ತಾರೆ. ಕೃಷ್ಣನೂ ಸಹ ಶಂಖನಾದವನ್ನು ಮಾಡ್ತಾನೆ. ಕೃಷ್ಣನ ಶಂಖದ ಧ್ವನಿಯಲ್ಲಿ ಯಾವ ಒಂದು ಅರ್ಥ ಇತ್ತು ಅಂದರೆ, ನಾನು ಯುದ್ಧ ಮಾಡಲು ಬಂದಿಲ್ಲ, ಪಾಂಡವರಿಗೆ ವಿಜಯವನ್ನು ಕೊಡಿಸಲು ಬಂದಿರುವೆ ಎಂಬ ಆ ಶಂಖದ ಧ್ವನಿಯಲ್ಲಿನ ಅರ್ಥವಿತ್ತು. ಈ ರೀತಿ ದುರ್ಯೋಧನ, ಕೃಷ್ಣ, ಅರ್ಜುನ, ಯುಧಿಷ್ಠಿರ, ಭೀಮ, ನಕುಲ, ಸಹದೇವ, ಅಭಿಮನ್ಯು, ದ್ರೌಪದಿಯ ಮಕ್ಕಳು, ಎಲ್ಲ 5 ಮಕ್ಕಳು,
ಅಭಿಮನ್ಯು ಸುಭದ್ರೆಯ ಮಗ, ದ್ರೌಪದಿಯ ಎಲ್ಲ 5 ಮಕ್ಕಳು ಒಬ್ಬೊಬ್ಬರಾಗಿ ಶಂಖನಾದವನ್ನು ಮಾಡ್ತಾರೆ. ಇವರೆಲ್ಲ ಶಂಖನಾದವನ್ನು ಮಾಡುವುದು ಕೇಳಿ ಇವರ ಕ್ರಮಬದ್ಧ ನಾದ ಕೇಳುಗರಿಗೆ ಇಂಪಾಗಿತ್ತು. ಇವರು ಶಂಖನಾದವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಎದುರುಗಡೆ ಇದ್ದ ಕೌರವರ ಸೈನ್ಯವು ಶಂಖವನ್ನು ಊದಲು ಶುರು ಮಾಡ್ತಾರೆ. ಆದರೆ ಅವರ ಶಂಖ ಧ್ವನಿಯಲ್ಲಿ ಕರ್ಕಶ ಶಬ್ದವಿತ್ತು, ಲಯಬದ್ಧವಿರಲಿಲ್ಲ. ಇದು ಅವರಿಗೆ ಅರ್ಥ ಆಗುತ್ತೆ. ಇಲ್ಲಿ ದುರ್ಯೋಧನನಿಗೂ ಸ್ವಲ್ಪ ಮನಸ್ಸಿಗೆ ಭಯವೂ ಆಗುತ್ತೆ. ಈಗ ಯುದ್ಧವನ್ನೇನು ಶುರು ಆಗಬೇಕು. ಆದರೆ ಅರ್ಜುನನ ಮನಸ್ಥಿತಿ ಸ್ವಲ್ಪ ಹದಗೆಟ್ಟಿದೆ. ಅಂದರೆ ಇಲ್ಲಿ ಅರ್ಜುನ ಯುದ್ಧ ಮಾಡಲು ಹೆದರ್ತಾ ಇಲ್ಲ. ಯಾಕಂದರೆ ಅರ್ಜುನ ಬೇಕಾದಷ್ಟು ಯುದ್ಧಗಳನ್ನು ಮೊದಲು ಮಾಡಿದ್ದಾನೆ, ಮಾಡಿಲ್ಲ ಅಂತ ಅಲ್ಲ. ಆದರೆ ಇಲ್ಲಿ ಅರ್ಜುನ ಹೇಳ್ತಾ ಇರೋದು, ನಾನು ನನ್ನ ಬಂಧುಗಳನ್ನು ಹೇಗೆ ಸಂಹಾರ ಮಾಡಲಿ ಅಂತ ಹೇಳಿ, ಅದಕ್ಕೋಸ್ಕರ ಅಳ್ತಾ ಇದ್ದಾನೆ ಹೊರತು ಯುದ್ಧ ಮಾಡೋದಕ್ಕೆ ಹೆದರಿ ಅರ್ಜುನ ಅಳ್ತಾ ಇಲ್ಲ. ಇಲ್ಲಿ ಅರ್ಜುನನ ಪರಿಸ್ಥಿತಿ ಕಂಡು ಕೃಷ್ಣ ಅವನಿಗೆ ಒಂದು ಧೈರ್ಯ ತುಂಬಬೇಕು, ಅವನನ್ನು ಸಮಾಧಾನ ಮಾಡಬೇಕು. ಇಲ್ಲಿ ಈ ರೀತಿ ನಡೆದಿದೆ. ಇಲ್ಲಿ ನಮಗೆ ಇನ್ನೊಂದು ಅರ್ಥ ಆಗೋದಂದರೆ, ಅರ್ಜುನ ಕಣ್ಣು ತುಂಬಿ ನೀರು ಹರಿತಾ ಇದೆ, ದೇವರ ಮುಂದೆ ಬೇಡ್ತಾ ಇದ್ದಾನೆ. ಕೃಷ್ಣನನ್ನೇ ಗುರುವಾಗಿ ನನಗೆ ಮಾರ್ಗವನ್ನು ತೋರು ಅಂತ ಹೇಳ್ತಾ ಇದ್ದಾನೆ. ಇದು ಅರ್ಜುನ ಮಾಡ್ತಾ ಇರೋದಲ್ಲ. ನಾವು ಭಗವಂತನ ಮುಂದೆ ನಾವು ಬೇಡ್ತಾ ಇದ್ದೀವಿ. ನಮ್ಮ ಕಷ್ಟಗಳನ್ನು ಹೇಳ್ಕೊಳ್ತೀವಿ. ದೇವರ ಮುಂದೆ ಬರೀ ಕಷ್ಟಗಳನ್ನೇ ಹೇಳ್ಕೊಳ್ತೀವಿ. ದೇವರ ಮುಂದೆ ನಾವು ಸುಖವನ್ನು ಯಾವತ್ತೂ ಹೇಳ್ಕೊಂಡಿಲ್ಲ. ನಮಗಿಷ್ಟು ನೀನು ಆರಾಮವಾಗಿ ಇಟ್ಟಿದೀಯಾ, ನಮಗಿಷ್ಟೆಲ್ಲ ಸುಖಗಳನ್ನು ನೀ ಕೊಟ್ಟಿದೀಯಾ ಅಂತ ನಾವು ದೇವರ ಹತ್ರ ಒಮ್ಮೆನೂ ಹೇಳಿಲ್ಲ. ದೇವರಿಗೆ ನಾವು ಧನ್ಯವಾದವನ್ನು ತಿಳಿಸಿಲ್ಲ. ಆದರೆ ನಮ್ಮ ಕಷ್ಟಗಳು ಬಂದಾಗ ಹೋಗಿ ದೇವರಿಗೆ, ನಾನು ನಿನಗಿಷ್ಟು ಪೂಜೆ ಮಾಡಿದೆ, ಅಷ್ಟು ಪೂಜೆ ಮಾಡಿದೆ, ಇಷ್ಟು ಸೇವೆ ಮಾಡಿದೆ, ಉಪವಾಸ ಮಾಡಿದೆ, ಹರಕೆ ಹೊತ್ತೆ, ಆದರೂ ನೀನು ನನ್ನ ಕಷ್ಟವನ್ನು ಪರಿಹರಿಸಲಿಲ್ಲ ಅಂತ ಹೇಳಿ ನಾವು ದೇವರನ್ನು ದೂರ್ತೀವಿ. ಇಲ್ಲಿ ಕೃಷ್ಣ ಹೇಳ್ತಾನೆ ಭಕ್ತರಿಗೆ, ನೀವು ಏನು ಹೇಳಬೇಕು ನನಗೆ ಒಂದೇ ಮಾತಲ್ಲಿ ಹೇಳಿ ಮುಗಿಸಿ, ನಿಮ್ಮ ಕಷ್ಟ ಏನು ಅಂತ ನನಗೆ ಅರ್ಥ ಆಗುತ್ತೆ. ನಿಮ್ಮ ಹಾಗೆ ಕ್ಯೂನಲ್ಲಿ ಹಿಂದೆ ಸಾವಿರಾರು ಜನ ಇದ್ದಾರೆ, ಬೇಕಾದಷ್ಟು ಜನ ನಿಂತಿದ್ದಾರೆ. ನಾವು ದೇವಸ್ಥಾನಕ್ಕೆ ಹೋದಾಗ ಏನು ಮಾಡ್ತೀವಿ ಹೇಳಿ? ದೇವಸ್ಥಾನಕ್ಕೆ ಹೋಗೋವಾಗಲೇ ಎಲ್ಲ ಲೀಸ್ಟ್ ರೆಡಿ ಮಾಡ್ಕೊಳ್ತೀವಿ. ದೇವರ ಹತ್ರ ಅದು ಬೇಡಬೇಕು, ಇದು ಬೇಡಬೇಕು ಅಂತ ಹೇಳಿ ದೇವರ ಮುಂದೆ ಹೋಗಿ ಕಣ್ಣು ತೆರೆದು ನಾವು ದೇವರನ್ನು ನೋಡೋದೇ ಇಲ್ಲ. ದೇವರ ಎದುರಿಗೆ ನಿಂತ್ಕೊಳ್ತೇವೆ, ಕಣ್ಣು ಮುಚ್ಚಿರ್ತೀವಿ, ನಮ್ಮ ಲೀಸ್ಟನ್ನು ದೇವರಿಗೆ ಒಪ್ಪಿಸ್ತಾ ಇರ್ತೀವಿ. ನನ್ನ ಮಗನಿಗೆ ಬೇಗ ಮದುವೆ ಆಗಬೇಕು, ನನ್ನ ಮಗಳಿಗೆ ಒಳ್ಳೆ ವರ ಬರಬೇಕು, ನನ್ನ ಮಗನಿಗೆ ಒಳ್ಳೆ ಕೆಲಸ ಸಿಗಬೇಕು, ನಮ್ಮ ಯಜಮಾನರು ಹಾಗೆ ಮಾಡಬೇಕು, ಕಾರ್ ತಗೋಬೇಕು, ಮನೆ ಕಟ್ಟಿಸ್ಬೇಕು, ಅದು ಮಾಡಬೇಕು, ಇದು ಮಾಡಬೇಕು. ಒಂದರ ಹಿಂದೆ ಒಂದು ಲೀಸ್ಟನ್ನು ಭಗವಂತನಿಗೆ ಹೇಳ್ತಾನೆ ಇರ್ತೀವಿ. ಆದರೆ ನಮಗೆ ಕಣ್ಣು ಮುಚ್ಚಿ ನಾವು ನಿಂತಿರ್ತೀವಿ ದೇವರ ಎದುರುಗಡೆ, ಆದರೆ ನಮ್ಮ ಹಿಂದೆ ಎಷ್ಟು ಜನ ನಿಂತಿರ್ತಾರೆ ಅಂತ ನಮಗೆ ಗಮನವೇ ಇರುವುದಿಲ್ಲ. ಇಲ್ಲಿ ಭಗವಂತ ಹೇಳ್ತಾ ಇರೋದು ಅದನ್ನೇ. ನೀನು ಇಷ್ಟುದ್ದ ಲೀಸ್ಟೇ ನನಗೆ ಹೇಳಬೇಡ, ನಿನ್ನ ಕಷ್ಟ ಏನು ಅಂತ ನನಗೆ ಗೊತ್ತಿದೆ, ನಾನೆಲ್ಲ ಅರ್ಥ ಮಾಡ್ಕೊಳ್ತೀನಿ, ನೀನು ಸ್ವಲ್ಪದರಲ್ಲೇ ಹೇಳಿ ಮುಗಿಸು ಸಾಕು ಅಂತ ಹೇಳ್ತಾನೆ. ಇನ್ನೊಂದಾದರೆ ಭಗವಂತ ಹೇಳೋದು, ನೀನು ಕಷ್ಟ 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 ಅಂತ ನನ್ನ ಮುಂದೆ ಅದಕ್ಕೆ ಹೇಳ್ತೀಯಪ್ಪ, ನಿನ್ನ ಕಷ್ಟಗಳಿಗೆ ಹೇಳು, ನನ್ನ ಹತ್ರ ಭಗವಂತ ಇದ್ದಾನೆ ಅಂತ ಹೇಳಿ. ನೀನು ನನ್ನ ಬಳಿ ಕಂಪ್ಲೇಂಟ್ ತೊಗೊಂಬರಬೇಡ, ನಿನ್ನ ಕಂಪ್ಲೇಂಟ್ಗಳಿಗೆ ಹೇಳು ನನ್ನ ಹತ್ರ ಭಗವಂತ ಇದ್ದಾನೆ ಅಂತ ಹೇಳಿ. ನಾವು ಒಮ್ಮೆ ದೇವರನ್ನು ನಂಬಿದರೆ ಯಾವತ್ತೂ ನಮಗೆ ಈ ಕಷ್ಟ ಯಾಕೆ ಕೊಟ್ಟೆ ಅಂತ ನಮಗೆ ಮನಸ್ಸಿನಲ್ಲಿ ಬರೋದೇ ಇಲ್ಲ. ಅದು ಇಲ್ಲಿ ಕೃಷ್ಣ ಇಲ್ಲಿ ಹೇಳ್ತಾ ಇರೋದು ಅದನ್ನೇ. ಅರ್ಜುನನ ಮನಸ್ಥಿತಿಯನ್ನು ಬದಲಿಸುವ ಪ್ರಯತ್ನ ಇಲ್ಲಿ ಕೃಷ್ಣಂದು ಇದೇ ನಡೆದಿದೆ. ನೀನು ಯಾಕೆ ಹೆದರ್ತಾ ಇದೀಯಾ, ನೀನು ಯಾಕೆ ಭಯಪಡ್ತಾ ಇದೀಯಾ, ನೀನು ಯುದ್ಧ ಮಾಡಿ ಅವರನ್ನು ಕೊಲ್ತೀಯಾ, ಅವರನ್ನು ಸಂಹಾರ ಮಾಡ್ತೀಯಾ ಅಂತ ಎದಕ್ಕೆ ನೀನು ತಿಳ್ಕೊಂಡಿದೀಯಾ ಅಂತ ಹೇಳ್ತಾ ಇರೋದು ಕೃಷ್ಣ.
ಇಲ್ಲಿ ಕೃಷ್ಣ ಹೇಳ್ತಾನೆ, ನೀನು ಯಾರನ್ನು ಸಂಹಾರ ಮಾಡಬೇಕಾಗುತ್ತೆ ಅಂತ ಅಳ್ತಾ ಇದೀಯಾ? ಯಾರವರು? ಭೀಷ್ಮ ಪಿತಾಮಹರು, ದ್ರೋಣಾಚಾರ್ಯರು, ದುರ್ಯೋಧನ ಮತ್ತು ಅವನ ಸಹೋದರರು. ಯಾರನ್ನು ನೀನು ಕೊಲ್ತಾ ಇದ್ದೀನಿ ಅಂತ ನೀನು ಅಳ್ತಾ ಇರೋದು? ಭೀಷ್ಮ ಹೌದು, ಅರ್ಜುನ ಹೇಳ್ತಾ ಇದ್ದಾನೆ, ಹೌದು, ನನ್ನ ಭೀಷ್ಮ ಪಿತಾಮಹ ತುಂಬ ಒಳ್ಳೆಯವರು, ಇವತ್ತಿನ ತನಕ ಯಾವ ಕೆಟ್ಟ ಕೆಲಸನೂ ಮಾಡಿಲ್ಲ, ಅವರು ಧರ್ಮಿಷ್ಠರು, ಜ್ಞಾನಿಗಳು ಅಂತ ಹೇಳಿ. ಹೌದು, ಭೀಷ್ಮ ಪಿತಾಮಹರು ಒಳ್ಳೆಯವರೇ, ಧರ್ಮಜ್ಞರೇ, ಜ್ಞಾನಿಗಳೇ, ದಾನಿಗಳು, ಎಲ್ಲ ಸರಿ ನೀನು ಹೇಳ್ತಾ ಇರೋದು. ಆದರೆ ಭೀಷ್ಮ ಪಿತಾಮಹ ತಪ್ಪು ಮಾಡಿದ್ದು ಅಧರ್ಮದ ಹಾದಿಯಲ್ಲಿ ಇರುವವರಿಗೆ ಅಧರ್ಮದ ಕೆಲಸ ಮಾಡುವವರ ಜೊತೆಗೂಡಿದ್ದು, ಅವರ ಜೊತೆಗಿದ್ದದ್ದು, ಅವರ ಅನ್ನದ ಋಣದಲ್ಲಿದ್ದದ್ದು. ಹಾಗೆ ಭೀಷ್ಮ ಪಿತಾಮಹರು ಒಳ್ಳೆಯವರೇ ಇದ್ದರೂ ಅವರ ಕೆಟ್ಟ ಜನರ ಸಂಗಡ ಇದ್ದರು, ಅವರ ಜೊತೆಗಿದ್ದರು. ಯಾವಾಗಲೂ ಕೆಟ್ಟ ಕೆಲಸ ಮಾಡುವವರ, ಅಧರ್ಮದಿಂದ ನಡೆಯುವವರ ಜೊತೆಗಿದ್ದವರು, ಅವರಿಗೆ ಪ್ರೋತ್ಸಾಹ ಮಾಡುವವರು, ಅವರ ಜೊತೆ ಕೈಗೂಡಿಸುವವರು, ಅವರು ಎಷ್ಟು ಕೆಟ್ಟ ಕೆಲಸಗಳನ್ನು ಮಾಡುತ್ತಾರೆ, ಇವರು ಸಹ ಅಷ್ಟೇ ಕೆಟ್ಟ ಕೆಲಸವನ್ನು ಮಾಡಿದ ಹಾಗೆಯೇ ಅವರಿಗೆ ಸಾಥ್ ಕೊಟ್ಟಿದ್ದಕ್ಕೆ. ಇಲ್ಲಿ ಭೀಷ್ಮ ಪಿತಾಮಹರಿಗೂ ಬಂದಿದ್ದು ಇದೇ ತೊಂದರೆ. ಭೀಷ್ಮ ಪಿತಾಮಹರು ಕೆಟ್ಟವರಲ್ಲ, ತುಂಬ ಒಳ್ಳೆಯವರು. ಆದರೆ ತುಂಬಿದ ಸಭೆಯಲ್ಲಿ ಕುಲವಧು ದ್ರೌಪದಿಯ ವಸ್ತ್ರಹರಣ ಆಗುವಾಗ ದ್ರೌಪದಿ ಮೊಟ್ಟ ಮೊದಲು ಕೇಳಿದ್ದು ಭೀಷ್ಮ ಪಿತಾಮಹರನ್ನು, ಪಿತಾಮಹ ನೀವು ಹೇಳಿ ಇವರಿಗೆ, ಇವರು ನೋಡಿ ಇಲ್ಲಿ ಏನು ಮಾಡ್ತಾ ಇದ್ದಾರೆ, ನನ್ನ ಮಾನವನ್ನು ಕಾಪಾಡಿ, ನೀವು ಹೇಳಿ ಇವರಿಗೆ ಅಂತ ಹೇಳಿ. ಆದರೆ ಭೀಷ್ಮ ಪಿತಾಮಹ ಒಂದು ಮಾತನಾಡದೆ ತಲೆ ಕೆಳಗೆ ಹಾಕಿ ಕಣ್ಣೀರು ಸುರಿಸುತ್ತಾರೆ. ಇದು ಭೀಷ್ಮ ಪಿತಾಮಹರು ಮಾಡಿದ ತಪ್ಪು. ದ್ರೋಣಾಚಾರ್ಯರು ಅಷ್ಟೇ, ಅವರು ಅಲ್ಲಿ ಹೇಳಬಹುದಿತ್ತು, ತನ್ನ ಶಿಷ್ಯನನ್ನು ಈ ರೀತಿ ನೀನು ಮಾಡುವುದು ತಪ್ಪು, ಇದು ಮಾಡಬಾರದ ಕೆಲಸವನ್ನು ಮಾಡ್ತಾ ಇದೀಯಾ ಅಂತ ಹೇಳಬಹುದಿತ್ತು. ಆದರೆ ದ್ರೋಣಾಚಾರ್ಯರು ಸಹ ಅದನ್ನು ಮಾಡಲಿಲ್ಲ. ಇಂತಹ ತಪ್ಪುಗಳನ್ನು ಮಾಡಿದವರು ಈಗ ಶಿಕ್ಷೆಯನ್ನು ಪಡೆಯಲೇಬೇಕು. ಈಗ ನೀನು ಅದನ್ನು ಮಾಡಲೇಬೇಕು, ಅವರನ್ನು ಕೊಲ್ಲಲೇಬೇಕು, ಸಂಹಾರ ಮಾಡಲೇಬೇಕು. ಈ ಅಧರ್ಮದಲ್ಲಿರುವವರನ್ನು ಹೀಗೆ ಬಿಟ್ಟರೆ ಮುಂದೆ ಮನೆ ಕೆಡುತ್ತೆ, ಊರು ಕೆಡುತ್ತೆ, ದೇಶ ಕೆಡುತ್ತೆ, ರಾಜ್ಯ ಕೆಡುತ್ತೆ, ದೇಶ ಕೆಡುತ್ತೆ. ಹೀಗೆ ಒಬ್ಬೊಬ್ಬರೇ ಇಲ್ಲಿ ತಲೆ ಎತ್ತಿ